ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು 3 o'clock ಶುರು ಮಾಡ್ತಾ ಇದ್ದೀನಿ. ಮಲಗಿದ್ದು ಎದ್ದಾಯ್ತು ನಾನು. ನನ್ನ ಮಗ ಮಲಗಿದ್ದಾನೆ. ಬುಜ್ಜಿ 4:15 4:20 ಬರ್ತಾನೆ. ಸೊ ಎದ್ದಿದ್ದೀನಿ ನಾನು. ಏನಿಲ್ಲ, ಫ್ರೆಶ್ ಅಪ್ ಏನಿಲ್ಲ, ಫ್ರೆಶ್ ಅಪ್ ಎಲ್ಲ ಆಗೋದೇ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಇಲ್ಲ, ಬೆಳಿಗ್ಗೆ ಸ್ನಾನ ಮಾಡಿರ್ತೀನಿ, ಇಲ್ಲ ಫ್ರೆಶ್ ಅಪ್ ಆಗಿರ್ತೀನಿ ಅಲ್ವಾ. ಸೊ ಹಾಗಾಗಿ ಅದು ಪದೇ ಪದೇ ಮುಖ ತೊಳೆಯೋದು ಬಾಣಂತಿ ಟೈಮಲ್ಲಿ ಅದೆಲ್ಲ ಶೀತ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾರ್ಮಲ್. ನನಗೆ ಫ್ರೆಶ್ ಅಪ್ ಆಗಬೇಕು ಅಂತ ಅಂದರೆ ಮಾತ್ರ ಫ್ರೆಶ್ ಅಪ್ ಆಗ್ತೀನಿ, ಇಲ್ಲಾಂದರೆ ಇಲ್ಲ. ಪದೇ ಪದೇ ಮುಖ ತೊಳ್ಕೊಂಡು ರೆಡಿಯಾಗಿ ಕೂತ್ಕೊಳ್ಳೋಷ್ಟು ಟೈಮು ಇರಲ್ಲ. ಯಾಕಂದರೆ ಫಸ್ಟೆಲ್ಲ ಅಷ್ಟು ಫ್ರೀಯಾಗಿರ್ತಿದ್ವಿ. ಇವಾಗ ಪಾಪಕ್ಕೆ ಫೀಡ್ ಮಾಡಿಸು, ಮಲಗಿಸು, ನಾನು ಸ್ವಲ್ಪ ರೆಸ್ಟ್ ಮಾಡು, ಅಷ್ಟರಲ್ಲಿ ಮತ್ತೆ ಪಾಪು ಹೇಳ್ತಾನೆ, ಅವ್ನಿಗೆ ಮತ್ತೆ ಫೀಡ್ ಮಾಡಿಸು, ಆ ಟೈಮಲ್ಲಿ ಊಟ ಮಾಡು, ಇಲ್ಲ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅದನ್ನು ಮಾಡು, ಇದರಲ್ಲೇ ಆಗೋಗ್ಬಿಡುತ್ತೆ ಟೈಮೆಲ್ಲ. ಸೊ ಏನೋ ಒಂಥರ ಗೊತ್ತಿಲ್ಲ, ಬೇಗ ಬೇಗ ಟೈಮ್ ಆಗೋಗ್ಬಿಡ್ದಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಇವಾಗ ಹೊರಗಡೆ ಸಿಕ್ಕಾಪಟ್ಟೆ ಗಾಳಿ ಅನಿಸುತ್ತೆ. ಗಾಳಿ ಇದೆಯೋ ಬಿಸಿಲಿದೆಯೋ ನನಗಂತೂ ಗೊತ್ತಿಲ್ಲ. ನಮ್ಮನೇಲಂತೂ ಎಲ್ಲ ಡೋರ್ಗಳೂ ನಮ್ಮದಂತೂ ಆಲ್ಮೋಸ್ಟ್ ಯಾವಾಗಲೂ ಡೋರ್ ಕ್ಲೋಸ್ ಇರುತ್ತೆ. ಅದನ್ನು ಬಿಟ್ಟರೆ ಇನ್ನೂ ಇಲ್ಲೆಲ್ಲನೂ ಕ್ಲೋಸ್. ಮೇನ್ ಡೋರ್ ಕ್ಲೋಸ್, ಕಿಚನ್ ವಿಂಡೋಸ್ ಎಲ್ಲ ಕ್ಲೋಸ್. ಏನಕ್ಕೆ ಅಂತಂದರೆ ಈ ಮನೆಗೆ ಗಾಳಿ ಬೆಳಕು ಸಿಕ್ಕಾಪಟ್ಟೆ ಜಾಸ್ತಿ. ಡೋರ್ ಓಪನ್ ಮಾಡಿದ್ವಿ ಅಂತಂದರೆ ಗಾಳಿ ಅಂತೂ ಫುಲ್ ಡಬ 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 ಅಂತ ಹೊಡ್ಕೊಳ್ಳೋ ರೇಂಜಿಗೆ ಬರುತ್ತೆ. ಡೋರೆಲ್ಲ ಹೊಡ್ಕೊಳ್ಳೋ ರೇಂಜಿಗೆ ಗಾಳಿ ಬರುತ್ತೆ. ಸೊ ಸುಮ್ಮನೆ ಏನಕ್ಕೆ, ಮಗು ಇರೋ ಮನೆ, ಬಾಣಂತಿ ಇರೋ ಮನೆ, ಶೀತ ಎಲ್ಲ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿರ್ತೀವಿ. ಇನ್ನು ಅವರೆಲ್ಲ ಅಲ್ಲಿ ಓಪನ್ ಮಾಡ್ಕೋತಾರೆ ಅಂತಂದರೆ ಇದು ನಮ್ಮದು ರೂಮ್ ಡೋರ್ ಏನಿದೆ ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ಸಾಕು. ಅದನ್ನು ಬಿಟ್ಟರೆ ಇನ್ನೇನಿಲ್ಲ, ಗಾಳಿ ಬರಲ್ಲ ಇಲ್ಲಿಗೆ. ಹಾಗಾಗಿ ಇನ್ನು ಫ್ರೆಶ್ ಗಾಳಿಗೆ ವಿಂಡೋಸ್ ಎಲ್ಲ ಅವಾಗವಾಗ ಬಿಸಿಲಿರೋ ಟೈಮಲ್ಲೆಲ್ಲ ಓಪನ್ ಮಾಡ್ತೀವಿ. ವಿಂಡೋಸ್ ಇಲ್ಲ, ಅದು ಅವಾಗ ಫ್ರೆಶ್ ಗಾಳಿ ಬರುತ್ತೆ. ಶೀತದ ಗಾಳಿ ತೊಗೋಬಾರ್ದು, ಯಾಕಂದರೆ ಶೀತ ಆಗುತ್ತೆ ಮಗು ಬಾಣಂತಿಗೆ. ಸೊ ಶೀತ ಇರೋ ಟೈಮಲ್ಲಿ ಓಪನ್ ಮಾಡಲ್ಲ, ಅದನ್ನ ಬಿಟ್ಟರೆ ಬೇರೆ ಟೈಮಲ್ಲಿ ಓಪನ್ ಮಾಡ್ತೀವಿ. ತುಂಬ ಜನ ತಮ್ಮನೇಲಿ ನೋಡಿಯೇ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ. ಸೊ ಅದನ್ನು ಶೇರ್ ಮಾಡೋಕ್ಕೂ ಮುಂಚೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ. ಈ ಟ್ರೈಪೋಡಿಗೆ ಫಿಕ್ಸ್ ಮಾಡೋ ಅಷ್ಟರಲ್ಲಿ ನನ್ನ ಕೈನೇ ನಜ್ಜಿಸ್ಬಿಟ್ಟಿರುತ್ತೆ. ಪಾಪು ಇವಾಗ ಮಲಗಿದ್ದಾನೆ, ಒಂದು 1/2 hour ಆಗಿದೆ. ಅವ್ನು ಹೇಳೋದಕ್ಕೆ ಇನ್ನೂ 1 hour 1.5 hour ಬೇಕು. ಫೀಡ್ ಮಾಡಿಸೋದಕ್ಕೆ 2 hours ನಾನೇ ಹೇಳಿಸ್ಬೇಕಂತ ಇಲ್ಲ. ಕರೆಕ್ಟಾಗಿ ಅಲಾರಾಮ್ ಹೊಡೆದಂಗೆ 2 hours ಒಂದು ಟೈಮು ಪಾಪನೇ ಎದ್ಬಿಡ್ತಾನೆ. ಪಾಪುಗೆ ವಿಟಮಿನ್ಸು ಮತ್ತು A to Z ಡ್ರಾಪ್ನ ಹಾಕಿ ಮಲಗಿಸ್ತೀನಿ. ಒಂದೇ ಸಲ ಹಾಕಲ್ಲ ನಾನು, ಒಂದನ್ನು ಮಾರ್ನಿಂಗ್ ಹಾಕ್ತೆ ಅಂದರೆ ಒಂದು ನೈಟ್ ಹಂಗೆ ಹಾಕ್ತೀನಿ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ವಿಟಮಿನ್ D3 ಡ್ರಾಪ್ಸ್ನ ನೈಟ್ ಹಾಕಿ, ಇಲ್ಲ ಮಾರ್ನಿಂಗ್ ಆದರೂ ಹಾಕಿ, ನೈಟ್ ಹಾಕಿ. ಆ್ಯಂಡ್ A to Z ಯಾವಾಗ ಹಾಕಲ್ಲ ಅದನ್ನು ಯಾವಾಗ ಸ್ಕಿಪ್ ಮಾಡಿದಾಗ ಇದಾಕಿ, ಅಂದರೆ ಡೇ ಇದು ಹಾಕಿದ್ರೆ ನೈಟ್ ಇದು ಹಾಕಿದ್ರೆ ಡೇ ಇದು, ಆ ಥರ. ನಮ್ಮ ಪಾಪು ಕೊಟ್ಟಿರೋದು ಇದೆರಡೆ. ವಿಟಮಿನ್ D3 ಡ್ರಾಪ್ಸಲ್ಲಿ ಅಲ್ಟ್ರಾ D3, ಅದರಲ್ಲಿ 400 IU ಅಂದರೆ 400 ml. ಇದರಲ್ಲೇ ವಿಟಮಿನ್ D3ಯಲ್ಲಿ 800 ಇರುತ್ತೆ. ಸೊ ನೀವು ಡಾಕ್ಟರ್ನ ನೋಡಿಬಿಟ್ಟು, ಅಂದರೆ ಇದನ್ನು ನೋಡಿಬಿಟ್ಟು ಡಾಕ್ಟರ್ನ ಕರೆಕ್ಟಾಗಿ ಕೇಳಬೇಕಾಗತ್ತೆ. ವಿಟಮಿನ್ D3ಯಲ್ಲಿ 800 ml ತೊಗೊಂಡ್ರೆ ನೀವು ನಾನಿವಾಗ 400 ml 1 ml ಹಾಕ್ತಾಯಿದ್ದೀನಿ. ಅಂದರೆ ಡೈಲಿ 1 ಟೈಮ್ ಇದು 400 ml ವಿಟಮಿನ್ D3. ಇದನ್ನು ಡೈಲಿ 1 ml ಹಾಕಬೇಕು. 0.1 ಅಲ್ಲ, ಡೈರೆಕ್ಟ್ 1 ml ಅಂದರೆ ಇದರಲ್ಲಿ ಫುಲ್ ಹಾಕಬೇಕು. ನೀವೇನಾದರೂ 800 ml ತೊಗೊಂಡ್ರಿ ಅಂತಂದರೆ 1 ml ಅಲ್ಲ, ಅರ್ಧ 0.5 ml ಅಷ್ಟು ಹಾಕಬೇಕು. ಸೊ ಯಾಕಂದರೆ ಪವರ್ ಜಾಸ್ತಿ ಇರುತ್ತೆ 800ಅಲ್ಲಿ. ನೀವು ಡಾಕ್ಟರ್ನ ಕೊಡಬೇಕಾದ್ರೆ ಇದನ್ನು ಚೆಕ್ ಮಾಡಿಕೊಂಡು, ಇಲ್ಲ ಡಾಕ್ಟರೇ ಚೆಕ್ ಮಾಡಿ ನಿಮ್ಗೆ ಹೇಳ್ತಾರೆ ಅದು. ಮತ್ತು A to Z ಡ್ರಾಪ್ಸ್ ಇದೆ, ಇದನ್ನು 0.5 ml ಅಷ್ಟೇ, ಜಸ್ಟ್ 0.5 ml. ಇದನ್ನು 3 months ಹಾಕಬೇಕು. ವಿಟಮಿನ್ D3 ಮಾತ್ರ 1 month ಹಾಕಬೇಕು ಅಂತ ಹೇಳಿದರೆ. ಬುಜ್ಜಿಗೂ ಅಷ್ಟೇ ಸೇಮ್, ಹಂಗಾಗಿ ಚೆನ್ನಾಗಿ ಗೊತ್ತಿದ್ರ ಬಗ್ಗೆ ಬುಜ್ಜಿಗೂ ಹಾಕ್ತಾಯಿದ್ವಿ. ಇನ್ನು ತುಂಬ ಕ್ವೆಶನ್ಸ್ಗಳು ಕೇಳ್ತಾ ಇರ್ತೀರ, ಒನ್ ಡೇ ಆನ್ಸರ್ ಮಾಡೋಣ. Q&A ಮಾಡಿಬಿಟ್ಟು ಬೇಬಿ ಬಗ್ಗೆನೇ ಆನ್ಸರ್ ಮಾಡೋಣ. ಮತ್ತು ತುಂಬ ಜನ ಕೇಳ್ತಾ ಇರೋದು, ನಿಮ್ಮ ಪಾಪಗೆ ನೇಮ್ ಏನು ಇಟ್ರಿ ಆ್ಯಂಡ್ ಪಾಪು ಫೋಟೋ ಯಾವಾಗ ರಿವೀಲ್ ಮಾಡ್ತೀರಾ, ಪಾಪುನ ಯಾವಾಗ ತೋರಿಸ್ತೀರಾ ವೀಡಿಯೋದಲ್ಲಿ ಅಂತ. ಆ್ಯಕ್ಚುಲಿ ಅವನಿಗೆ ತೊಟ್ಲು ಶಾಸ್ತ್ರ ಮಾಡುವಾಗಲೇ ನೇಮು ಇಟ್ಟಿದ್ದೀನಿ, ನಾನು ವೀಡಿಯೋದಲ್ಲೂ ಹೇಳಿದ್ದೀನಿ. ಅಂದರೆ ನೀಟಾಗಿ ನೋಡಿಲ್ಲ ನೀವು, ಸ್ಕಿಪ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಗೊತ್ತಾಗಿರಲ್ಲ.
ಪಾಪು ನೇಮ್ ಬಂದ್ಬಿಟ್ಟು ಪರಮ್ಗೌಡ ಅಂತ. ಸೊ ಪಾಯಿಂದನೇ ಬಂದಿತ್ತು ಪರಮ್ಗೌಡ ಅಂತ ನೇಮ್ ಇಟ್ವಿ. ಇಷ್ಟ ಆಯಿತು. ಸೊ ನಮಗೂ ಇಷ್ಟ ಆಯಿತು, ಅದಕ್ಕೆ ಇಟ್ವಿ. ತುಂಬ ಜನ ಕೂಡ ಕಾಮೆಂಟಲ್ಲಿ ಸಜೆಸ್ಟ್ ಮಾಡಿದ್ರಿ ಪರಮ್ಗೌಡ ಅಂತ. ಎಷ್ಟೋ ಜನಕ್ಕೆ ನಾನು ಹೇಳಿದ್ದೆ ಪಾಯಿಂದನೇ ಬರಬೇಕು ಅಂತ, ಅದ್ರಲ್ಲಿ ಒತ್ತು ದೀರ್ಘ ಎಲ್ಲನೂ ಸೇರಿಸಿ ಹೇಳಿದ್ರಿ. ಅವು ಚೆನ್ನಾಗಿತ್ತು, ಬಟ್ ಒತ್ತು ದೀರ್ಘ ಬರಬಾರ್ದಿತ್ತು. ಇನ್ನೊಂದಷ್ಟು ಜನ ರಿಪೀಟ್ ಆಗಿದ್ದೇನು ಅಂತಂದರೆ ಪರೀಕ್ಷಿತ್ ಅಂತ ನೇಮು, ಪರಮ್ಗೌಡ, ತಿರ್ಗಾ ಪರಿಣಿತ್, ಪಿಯಿಂದ ಬಂದಿದ್ದು ಪಿಯೂಷ್, ಏನೇನೋ ಹೇಳಿದ್ರಿ. ಬಟ್ ಜಾಸ್ತಿ ಜನ ಪರಮ್ಗೌಡ ಅಂತಲೂ ಹೇಳಿದ್ರಿ. ನಾವು ಅಂದ್ಕೊಂಡಿದ್ದು ಪರಮ್ಗೌಡ ಅಂತಲೇ. ಸೊ ಹಾಗಾಗಿ ಪರಮ್ಗೌಡ ಅಂತ ಇಟ್ಟಿದ್ವಿ. ಇನ್ನು ಪಾಪು ಫೋಟೋ ಅಂದರೆ ಪಾಪುನ ಪಿಕ್ ಆಗಿರಲಿ ಇಲ್ಲ ಅವನ್ನ ವೀಡಿಯೋದಲ್ಲಿ ತೋರಿಸೋದಾಗಿರಲಿ ಯಾವಾಗ ಅಂತ ನೀವು ಕೇಳೋದಾದರೆ ವೆರಿ ಸೂನ್ ತೋರಿಸ್ತೀನಿ. ಅದರಲ್ಲಿ ಏನು ಮುಚ್ಚು ಮರೆ ತುಂಬ ಹೈಡ್ ಮಾಡಿ ಓಕೆ ಆಮೇಲೆ ತೋರಿಸೋಣ ಅನ್ನೋದಕ್ಕಿಂತ ವೆರಿ ಸೂನ್ ತೋರಿಸ್ತೀನಿ. ಪಾಪುದು ಫಸ್ಟ್ ಮಂತ್ ಫೋಟೋಶೂಟ್ ಮಾಡ್ತೀನಲ್ವ, ನಾನೇ ಮನೇಲಿ ಮಾಡ್ತೀನಿ ಫಸ್ಟ್ ಮಂತದು, ಅದು ನಾರ್ಮಲಾಗಿ. ಆವಾಗ ಖಂಡಿತವಾಗ್ಲೂ ಫೋಟೋಶೂಟಲ್ಲೇ ನಾನು ಪಾಪು ವೀಡಿಯೋನ ತೋರಿಸ್ತೀನಿ, ಅಂದರೆ ಪಾಪುನ ತೋರಿಸ್ತೀನಿ ವೀಡಿಯೋದಲ್ಲಿ. ಡೋಂಟ್ ವರಿ, ತುಂಬ ಏನು ಎಳ್ಕೊಂಡು ಹೋಗಲ್ಲ. ಇನ್ನೇನು ವೆರಿ ಸೂನ್ ಬೇಬಿ ಫೋಟೋಶೂಟ್ ಮಾಡಬೇಕಾಗಿರೋದು. ಹುಟ್ಟಿದ್ದು ಜುಲೈ 2, ಆಗಸ್ಟ್ 2ಗಿಂತ ಮುಂಚೆನೇ ಫೋಟೋಶೂಟ್ ಮಾಡ್ತೀನಿ. ಐ ಥಿಂಕ್ ನಿಮಗೆ ಆಗಸ್ಟ್ 2ಗೆನೇ ವೀಡಿಯೋ ಬರ್ಬೋದು, 1 ಮಂತ್ಗೆ ಕರೆಕ್ಟಾಗಿ. ವೆಯ್ಟ್ ಮಾಡ್ತಾರೆ, ತುಂಬ ದಿನ ಏನಿಲ್ಲ, ಇನ್ನೇನು ಬಂದುಬಿಡ್ತು. 3 ಮಂತ್ಸಿಗೆ ತೋರಿಸೋಣ, 5 ಮಂತ್ಸಿಗೆ ತೋರಿಸೋಣ, ಅವತ್ತು ತೋರಿಸ್ಲೇಬೇಕು, ಇವತ್ತಾದರೂ ತೋರಿಸ್ಲೇಬೇಕು, ಅಷ್ಟೊಂದು ಹೈಡ್ ಮಾಡೋ ನೆಸೆಸಿಟಿ ಇಲ್ಲ ಅಲ್ವಾ. ಸೊ ಆಲ್ಮೋಸ್ಟ್ ಅವ್ನ ಕೆನ್ನೆ, ಒಂದು ಮೂಗು ಕಣ್ಣು ಅರ್ಧಂಬರ್ಧ, ಅಂದರೆ ಒಂದು ಫೀಚರ್ಸಲ್ಲಿ ಹೈಡ್ ಮಾಡಿರೋದು ಒಂದು ಸ್ವಲ್ಪ ತುಟಿ ಮತ್ತು ಮೂಗು ಅನಿಸುತ್ತೆ. ಯಾಕಂದರೆ ಪಾಪು ಫೇಸಲ್ಲಿ ಹೈಲೈಟ್ ಅಂತಂದ್ರೇ ಅದು. ಸೊ ಹಾಗಾಗಿ ಕ್ಯೂಟಾಗಿ ಹೈಲೈಟ್ ಆಗುತ್ತೆ ಒಂದು ನೋಸ್ ಎಲ್ಲ. ಸೊ ವೆರಿ ಸೂನ್ ಒಂದು ಫೋಟೋಶೂಟ್ ಫಸ್ಟ್ ಮಂತ್ಗೆ ಏನಿದೆ ಅಲ್ವಾ, ಆವಾಗಲೇ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಏನು ತುಂಬ ಜನ ಹೇಳ್ತಾ ಇರ್ತೀರಾ ಪಾಪು ಎತ್ಕೊಂಡು ವೀಡಿಯೋ ಮಾಡೋದೆಲ್ಲ ಕಷ್ಟ ಶೈಲು, ಆರಾಮಾಗಿರಿ ಅಂತ. ಸೊ ನಾನು ವೀಡಿಯೋ ಮಾಡ್ಕೊಳ್ಳೋದು ಪಾಪು ಯಾವಾಗ ಮಲಗಿರ್ತಾನೆ ಅವಾಗ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಕನ್ಸರ್ನ್ಗೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಬನ್ನಿ, ಇವಾಗ ಎಂತ ಇಲ್ಲ, ಕೆಲಸನೇ ಇಲ್ಲ ನನಗೆ. ವ್ಲಾಗ್ ಮಾಡು ಅಂತ ಅಂದ್ರೂ ವ್ಲಾಗ್ ಮಾಡೋದಕ್ಕೆ ಏನೂ ಇಲ್ಲ. ಏನಾದರೂ ನೀವು ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು, ಇಲ್ಲಾಂದರೆ ಕೆಲಸ ಕಾರ್ಯ ಇಲ್ಲ ನನಗೆ ಇವಾಗ. ಬಾಣಂತಿ ಏನು ತಣ್ಣೀರು ಮುಟ್ಟಂಗಿಲ್ಲ, ಅಡುಗೆ ಮನೆಗೆ ಹೋಗಿ ಏನು ಎತ್ಕೊಂಡು ಬರೋಂಗಿಲ್ಲ, ಅದಕ್ಕೂ ಬೈತಾ ಇರ್ತಾರೆ ನಮ್ಮ ಅಡುಗೆ ಮನೆಗೆ ಬಂದು ಈಸ್ಕೊಳ್ಳೋಕ್ಕೆ ಬಂದುಬಿಟ್ಟಿದ್ಯಾ ನೀನು, ಹೋಗು ಪಾಪು ಹತ್ರ ಅಂದ್ಕೊಂಡು. ಸೊ ಏನಿಲ್ಲ, ನಾನು ಹಿಂಗೆ ಈ ರೂಮೇ ನನ್ನ ಪ್ರಪಂಚ. ಇವಾಗ ರೂಮಲ್ಲಿ ಏನಾದರೂ ಕೆಲಸ ಇದ್ದರೆ ನಮ್ಮ ಮಮ್ಮಿ ಇಲ್ದಿರೋ ಟೈಮಲ್ಲಿ ನೋಡಿ ಮಾಡ್ಕೋಬೇಕು. ಆ್ಯಂಡ್ ನನಗೆ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ. 1 ಸೆಕೆಂಡ್ ಬರ್ತೀನಿ. ನನ್ನ ಟ್ಯಾಬ್ಲೆಟ್ಸ್ ಯಾವುದು ಅಂತ ನಾನು ತೋರಿಸ್ತಿಲ್ಲ ನಿಮಗೆ. ಸೊ ನನಗೆ ಐರನ್ ಮತ್ತು ಕ್ಯಾಲ್ಶಿಯಮ್ಮು 6 ಮಂತ್ ತೊಗೋಬೇಕು ಅಂತ ಹೇಳಿದ್ದಾರೆ. 6 ಮಂತ್ ಆಗಲಿಲ್ಲ ಅಂದರೂ ಮಿನಿಮಮ್ 3 ಮಂತ್ಸ್ ಆದ್ರೂ ಬಾಣಂತಿಯಲ್ಲಿ ತೊಗೋಬೇಕು. ಯಾಕಂತಂದರೆ ನಮಗೂ ಐರನ್ ಕ್ಯಾಲ್ಶಿಯಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಸೊ ಇದು ಕ್ಯಾಲ್ಶಿಯಮ್, ನಂದು ಕ್ಯಾಲ್ಶಿಯಮ್ ಮಾತ್ರೆ, ಇದು ಐರನ್ ಟ್ಯಾಬ್ಲೆಟು. ಇದು ಬಂದು ಫೆರಾಸ್ ಅಸ್ಕಾರ್ಬೈಟ್, ಅಂದರೆ ಇದು ಕಂಪ್ಲೀಟ್ ಐರನ್ದೇನೆ. ಜಿಂಕ್, ಫಾಲಿಕ್ ಆ್ಯಸಿಡ್ ಎಲ್ಲ ಇರುತ್ತೆ ಇದು ಐರನ್ ಟ್ಯಾಬ್ಲೆಟಲ್ಲಿ. ಇದು ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್, ಜಿಂಕ್, ವಿಟಮಿನ್ D3 ಎಲ್ಲನೂ ಇನ್ಕ್ಲೂಡು. ಸೊ ಇದನ್ನು ನನಗೆ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದು. ಅಂದರೆ ಇದು ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಇದೇ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ನಾನು. ಇವಾಗ್ಲೂ ಇದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ 6 ಮಂತ್ ತೊಗೊಳ್ಳಿ. ತೊಗೊಂಡ್ರೆ ತುಂಬಾ ಒಳ್ಳೆಯದು. ಆಗಲಿಲ್ಲ ಅಂದರೆ ದಯವಿಟ್ಟು 3 ಮಂತ್ಸ್ ತೊಗೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಾರೆ. ಆಫ್ಟರ್ ಪ್ರೆಗ್ನೆನ್ಸಿ ನಮಗೊಂದು ಸ್ಟ್ರೆಂತ್ ಬೇಕು, ಎನರ್ಜಿ ಬೇಕು, ಕ್ಯಾಲ್ಶಿಯಮ್ ಕಮ್ಮಿ ಆಗುತ್ತೆ ಬಾಡಿಯಲ್ಲಿ, ಐರನ್ ಅಂಶ ಕಮ್ಮಿ ಆಗ್ತಾ ಇರುತ್ತೆ, ಬೇಬಿಗೆ ಫೀಡ್ ಮಾಡಿಸ್ತಾ ಇರ್ತೀವಿ. ಸೊ ಇದರಿಂದ ಆದಷ್ಟು ತೊಗೊಳ್ಳಿ ಅಂತ ಹೇಳ್ತಾರೆ. ನಾನು ತೊಗೋತಾ ಇದ್ದೀನಿ, ರೆಗ್ಯುಲರಾಗಿ ತೊಗೋತಾ ಇದ್ದೀನಿ. ಸೊ ಓಕೆ, ತೊಗೊಳ್ಳೋಣ. ಅಂದರೆ ಇದೆಲ್ಲ ಇಂಪಾರ್ಟೆಂಟು. ನಾವು ಬಾಣಂತಿಯಲ್ಲಿರುವಾಗ ಇದನ್ನೆಲ್ಲ ಮರ್ತೇ ಬಿಡ್ತೀವಿ. ನಾನು ಬುಜ್ಜಿದ್ರಲ್ಲಿ 1 ಟ್ಯಾಬ್ಲೆಟು ತೊಗೊಂಡಿಲ್ಲ. ಆಫ್ಟರ್ ಡೆಲಿವರಿ ಪೇಯ್ನ್ ಇದ್ರೂ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಐರನ್ ಕ್ಯಾಲ್ಶಿಯಮ್ ಅವ್ರು ಬರೆದಿದ್ರೂ ತೊಗೊಂಡಿಲ್ಲ. ಏನೋ ಏನೇನು ಪಾಪ ಇದೆಲ್ಲ ಏನಾಗಲ್ಲ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದು ಒಂಥರ. ಸೊ ಇದನ್ನೆಲ್ಲ ತೊಗೊಂಡ್ರೆ ಒಳ್ಳೆಯದು ಅಂತಲೇ ಡಾಕ್ಟರ್ಸ್ ಹೇಳೋದು. ಸೊ ಹಂಗಾಗಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಿನಿಮಮ್ 3 ಮಂತ್ಸ್ ಆದ್ರೂ ತೊಗೊಳ್ಳೋಣ. ಸುಮ್ಮನೆ ಏನಕ್ಕೆ ಅಲ್ವಾ, ಮುಂದೆ ಎಲ್ಲನೂ ಫೇಸ್ ಮಾಡೋದು ನಾವೇ. ನಮ್ಮ ಬಾಡಿ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತಂದರೆ, ಏನಾದರೂ ಹೆಲ್ತ್ ಇಶ್ಯೂಸ್ ಆಯಿತು ಅಂತಂದರೆ, ಸಣ್ಣ ಪುಟ್ಟದ್ದೆಲ್ಲ ಫೇಸ್ ಮಾಡಬೇಕಾಗಿರೋದು ನಾವೇ. ಸೊ ಇವಾಗಿಂದನೇ ಕಾಳಜಿ ಮಾಡೋಣ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದೀನಿ ಕೂಡ. ಸೊ ನನಗೆ ಟ್ಯಾಬ್ಲೆಟ್ಸ್ ಅಂತಂದರೆ ಅಲರ್ಜಿ, ಬಟ್ ತೊಗೋತಾ ಇದ್ದೀನಿ.